ರೈಲ್ವೆ ಮೇಲ್ಸೇತುವೆಗೆ ಹೆಸರು ಹಾಕಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲೆಯ ಹಿಟ್ನಾಳ್ ಬಳಿ ಸಾಕಷ್ಟು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರಬಹುದು. ಕೇಂದ್ರದ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣವರ ಕಾರಿಗೆ ಮುತ್ತಿಗೆ ಹಾಕುವಂತ ಯತ್ನನೂ ಕೂಡ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಹಿಟ್ನಾಳಲ್ಲಿ ಮೇಲ್ಸೇತುವೆ ಕಾಮಗಾರಿ ಏನು ನಡೀತಾ ಇತ್ತು, ಈ ಕಾಮಗಾರಿಗೆ ಇಂದು ಶಂಕುಸ್ಥಾಪನೆ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಕೇವಲ ವಿ ಸೋಮಣ್ಣವರ ಹೆಸರಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರಿಗೆ ಹೆಸರಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ಪ್ರತಿಭಟನೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಏನು ವಿ ಸೋಮಣ್ಣ ಅವರ ಗಾಡಿಯನ್ನು ಕೂಡ ಬಿಡದಂತ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿರುವಂತ ಏನು ಸ್ಟೇಜ್ ಇದೆ, ಆ ಸ್ಟೇಜ್ ನಲ್ಲಿರುವಂತ ಚೇರ್ಗಳನ್ನು ಕೂಡ ಎತ್ತಾಕಿದ್ದಾರೆ. ಇಂಥ ಕಾಂಗ್ರೆಸ್ ಕಾರ್ಯಕರ್ತ ಸರ್ ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. 100ಕ್ಕೆ 100 ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥ ಪಾಪದ ಕೆಲಸ. ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಏನು ನಡೀತಾ ಇಲ್ಲ. ಭಾರತ ಸರ್ಕಾರದಿಂದ ನಾವು 100 ಕೋಟಿ ರೂಪಾಯಿಗಳು ತಂದು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು 12,900 ಕೋಟಿ ರೂಪಾಯಿ ಕೆಲಸ ಕಲ್ಯಾಣ ಕರ್ನಾಟಕದಲ್ಲಿ ನಡೀತಾ ಇದೆ. ತಡ್ಕೊಳಕ್ ಆಗ್ತಾ ಇಲ್ಲ. ಅವ್ರು ಏನು ಜನಗಳ ಹತ್ರ ಮಾತಾಡಕ್ ಆಗ್ತಾ ಇಲ್ಲ. ಈ ಒಂದು LC ಗೇಟ್ 77 ಏನಿದೆ 50% ದುಡ್ಡು ಕೊಡ್ತೀನಿ ಅಂತ ಮಾಡಿದ್ರು, ಅದು ವಾಪಸ್ ತಗೋಬಿಟ್ರು. ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ ಅದು ಹಣವನ್ನು ನಾವೇ ಕೊಟ್ಟು ಭಾರತ ಸರ್ಕಾರದಿಂದನೇ ನರೇಂದ್ರ ಮೋದಿ ಸಾಹೇಬ್ರ ಇದಕ್ಕೆ ಆದೇಶ ಮಾಡಿಸಿ ಇವತ್ತು 100ಕ್ಕೆ 100 ನಾವೇ ಕೆಲಸ ಮಾಡೋ ಕಾಲಕ್ಕೆ ನಮ್ಮ ಹೆಸರು ಹಾಕಿಲ್ಲ ಅಂದರು. ಅಲ್ಲಿ ಬಂದು ನೋಡಿದ್ರೆ ಎಲ್ಲರದ್ದು ಹೆಸರು ಹಾಕಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಪ್ರತಿಯೊಂದು ಮಾಡಿದ್ದಾವೆ. ಯಾವುದೋ ಒಂದು ಸಣ್ಣದು ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಮೈ ಪರ್ಚ್ಕೊಳ್ಳೋ ಕೆಲಸಕ್ಕೆ ಆಗ್ತಾ ಇರೋ ಕೆಲಸನ ತಡ್ಕೊಳಕ್ ಆಗ್ದಿರಾ ಅಲ್ಲ. ಅದಕ್ಕೆ ಇದು ಅವ್ರದ ಕೊನೆ ಅಂತ ಬಂದಿದೆ. ಕೊನೆಗೆ ಬಂದಿದೆ. ಇವ್ರ ಪರಿಸ್ಥಿತಿ ಕೊನೆಗೆ ಬಂದಿದೆ. ಜನಾನೇ ಉತ್ತರ ಕೊಡ್ತಾರೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ವಿ ಸೋಮಣ್ಣ ಅವರು ಇದೊಂದು ರಾಜಕೀಯ ಉದ್ದೇಶಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಂಕರ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ರೈಲ್ವೆ ಮೇಲ್ಸೇತುವೆಗೆ ಹೆಸರು ಹಾಕಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲೆಯ ಹಿಟ್ನಾಳ್ ಬಳಿ ಸಾಕಷ್ಟು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರಬಹುದು. ಕೇಂದ್ರದ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣವರ ಕಾರಿಗೆ ಮುತ್ತಿಗೆ ಹಾಕುವಂತ ಯತ್ನನೂ ಕೂಡ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಹಿಟ್ನಾಳಲ್ಲಿ ಮೇಲ್ಸೇತುವೆ ಕಾಮಗಾರಿ ಏನು ನಡೀತಾ ಇತ್ತು, ಈ ಕಾಮಗಾರಿಗೆ ಇಂದು ಶಂಕುಸ್ಥಾಪನೆ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಕೇವಲ ವಿ ಸೋಮಣ್ಣವರ ಹೆಸರಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರಿಗೆ ಹೆಸರಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ಪ್ರತಿಭಟನೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಏನು ವಿ ಸೋಮಣ್ಣ ಅವರ ಗಾಡಿಯನ್ನು ಕೂಡ ಬಿಡದಂತ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿರುವಂತ ಏನು ಸ್ಟೇಜ್ ಇದೆ, ಆ ಸ್ಟೇಜ್ ನಲ್ಲಿರುವಂತ ಚೇರ್ಗಳನ್ನು ಕೂಡ ಎತ್ತಾಕಿದ್ದಾರೆ. ಇಂಥ ಕಾಂಗ್ರೆಸ್ ಕಾರ್ಯಕರ್ತ ಸರ್ ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. 100ಕ್ಕೆ 100 ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥ ಪಾಪದ ಕೆಲಸ. ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಏನು ನಡೀತಾ ಇಲ್ಲ. ಭಾರತ ಸರ್ಕಾರದಿಂದ ನಾವು 100 ಕೋಟಿ ರೂಪಾಯಿಗಳು ತಂದು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು 12,900 ಕೋಟಿ ರೂಪಾಯಿ ಕೆಲಸ ಕಲ್ಯಾಣ ಕರ್ನಾಟಕದಲ್ಲಿ ನಡೀತಾ ಇದೆ. ತಡ್ಕೊಳಕ್ ಆಗ್ತಾ ಇಲ್ಲ. ಅವ್ರು ಏನು ಜನಗಳ ಹತ್ರ ಮಾತಾಡಕ್ ಆಗ್ತಾ ಇಲ್ಲ. ಈ ಒಂದು LC ಗೇಟ್ 77 ಏನಿದೆ 50% ದುಡ್ಡು ಕೊಡ್ತೀನಿ ಅಂತ ಮಾಡಿದ್ರು, ಅದು ವಾಪಸ್ ತಗೋಬಿಟ್ರು. ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ ಅದು ಹಣವನ್ನು ನಾವೇ ಕೊಟ್ಟು ಭಾರತ ಸರ್ಕಾರದಿಂದನೇ ನರೇಂದ್ರ ಮೋದಿ ಸಾಹೇಬ್ರ ಇದಕ್ಕೆ ಆದೇಶ ಮಾಡಿಸಿ ಇವತ್ತು 100ಕ್ಕೆ 100 ನಾವೇ ಕೆಲಸ ಮಾಡೋ ಕಾಲಕ್ಕೆ ನಮ್ಮ ಹೆಸರು ಹಾಕಿಲ್ಲ ಅಂದರು. ಅಲ್ಲಿ ಬಂದು ನೋಡಿದ್ರೆ ಎಲ್ಲರದ್ದು ಹೆಸರು ಹಾಕಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಪ್ರತಿಯೊಂದು ಮಾಡಿದ್ದಾವೆ. ಯಾವುದೋ ಒಂದು ಸಣ್ಣದು ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಮೈ ಪರ್ಚ್ಕೊಳ್ಳೋ ಕೆಲಸಕ್ಕೆ ಆಗ್ತಾ ಇರೋ ಕೆಲಸನ ತಡ್ಕೊಳಕ್ ಆಗ್ದಿರಾ ಅಲ್ಲ. ಅದಕ್ಕೆ ಇದು ಅವ್ರದ ಕೊನೆ ಅಂತ ಬಂದಿದೆ. ಇವ್ರ ಪರಿಸ್ಥಿತಿ ಕೊನೆಗೆ ಬಂದಿದೆ. ಜನಾನೇ ಉತ್ತರ ಕೊಡ್ತಾರೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ವಿ ಸೋಮಣ್ಣ ಅವರು ಇದೊಂದು ರಾಜಕೀಯ ಉದ್ದೇಶಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಂಕರ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ರೈಲ್ವೆ ಮೇಲ್ಸೇತುವೆಗೆ ಹೆಸರು ಹಾಕಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲೆಯ ಹಿಟ್ನಾಳ್ ಬಳಿ ಸಾಕಷ್ಟು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರಬಹುದು. ಕೇಂದ್ರದ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣವರ ಕಾರಿಗೆ ಮುತ್ತಿಗೆ ಹಾಕುವಂತ ಯತ್ನನೂ ಕೂಡ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಹಿಟ್ನಾಳಲ್ಲಿ ಮೇಲ್ಸೇತುವೆ ಕಾಮಗಾರಿ ಏನು ನಡೀತಾ ಇತ್ತು, ಈ ಕಾಮಗಾರಿಗೆ ಇಂದು ಶಂಕುಸ್ಥಾಪನೆ ಮಾಡಬೇಕಾಗಿತ್ತು. ಆದರೆ ಇಲ್ಲಿ ಕೇವಲ ವಿ ಸೋಮಣ್ಣವರ ಹೆಸರಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರಿಗೆ ಹೆಸರಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ಪ್ರತಿಭಟನೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಏನು ವಿ ಸೋಮಣ್ಣ ಅವರ ಗಾಡಿಯನ್ನು ಕೂಡ ಬಿಡದಂತ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿರುವಂತ ಏನು ಸ್ಟೇಜ್ ಇದೆ, ಆ ಸ್ಟೇಜ್ ನಲ್ಲಿರುವಂತ ಚೇರ್ಗಳನ್ನು ಕೂಡ ಎತ್ತಾಕಿದ್ದಾರೆ. ಇಂಥ ಕಾಂಗ್ರೆಸ್ ಕಾರ್ಯಕರ್ತ ಸರ್ ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ.
100ಕ್ಕೆ 100 ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥ ಪಾಪದ ಕೆಲಸ. ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಏನು ನಡೀತಾ ಇಲ್ಲ. ಭಾರತ ಸರ್ಕಾರದಿಂದ ನಾವು ನೂರಾರು ಕೋಟಿ ರೂಪಾಯಿಗಳು ತಂದು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು 12,900 ಕೋಟಿ ರೂಪಾಯಿ ಕೆಲಸ ಕಲ್ಯಾಣ ಕರ್ನಾಟಕದಲ್ಲಿ ನಡೀತಾ ಇದೆ. ತಡ್ಕೊಳಕ್ ಆಗ್ತಾ ಇಲ್ಲ. ಅವ್ರು ಏನು ಜನಗಳ ಹತ್ರ ಮಾತಾಡಕ್ ಆಗ್ತಾ ಇಲ್ಲ. ಈ ಒಂದು LC ಗೇಟ್ 77 ಏನಿದೆ 50% ದುಡ್ಡು ಕೊಡ್ತೀನಿ ಅಂತ ಮಾಡಿದ್ರು, ಅದು ವಾಪಸ್ ತಗೋಬಿಟ್ರು. ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ ಅದು ಹಣವನ್ನು ನಾವೇ ಕೊಟ್ಟು ಭಾರತ ಸರ್ಕಾರದಿಂದನೇ ನರೇಂದ್ರ ಮೋದಿ ಸಾಹೇಬ್ರ ಇದಕ್ಕೆ ಆದೇಶ ಮಾಡಿಸಿ ಇವತ್ತು 100ಕ್ಕೆ 100 ನಾವೇ ಕೆಲಸ ಮಾಡೋ ಕಾಲಕ್ಕೆ ನಮ್ಮ ಹೆಸರು ಹಾಕಿಲ್ಲ ಅಂದರು. ಅಲ್ಲಿ ಬಂದು ನೋಡಿದ್ರೆ ಎಲ್ಲರದ್ದು ಹೆಸರು ಹಾಕಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಪ್ರತಿಯೊಂದು ಮಾಡಿದ್ದಾವೆ. ಯಾವುದೋ ಒಂದು ಸಣ್ಣದು ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಮೈ ಪರ್ಚ್ಕೊಳ್ಳೋ ಕೆಲಸಕ್ಕೆ ಆಗ್ತಾ ಇರೋ ಕೆಲಸನ ತಡ್ಕೊಳಕ್ ಆಗ್ದಿರಾ ಅಲ್ಲ. ಅದಕ್ಕೆ ಇದು ಅವ್ರದ ಕೊನೆ ಅಂತ ಬಂದಿದೆ. ಕೊನೆಗೆ ಬಂದಿದೆ. ಇವ್ರ ಪರಿಸ್ಥಿತಿ ಕೊನೆಗೆ ಬಂದಿದೆ. ಜನಾನೇ ಉತ್ತರ ಕೊಡ್ತಾರೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ವಿ ಸೋಮಣ್ಣ ಅವರು ಇದೊಂದು ರಾಜಕೀಯ ಉದ್ದೇಶಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಂಕರ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ. ರೈಲ್ವೆ ಮೇಲ್ಸೇತುವೆಗೆ ಹೆಸರು ಹಾಕಿಲ್ಲ ಅನ್ನೋ ಒಂದು ಕಾರಣಕ್ಕಾಗಿ ಕೊಪ್ಪಳ ಜಿಲ್ಲೆಯ ಹಿಟ್ನಾಳ್ ಬಳಿ ಸಾಕಷ್ಟು ಕಾರ್ಯಕರ್ತರು ಪ್ರತಿಭಟನೆ ಮಾಡ್ತಾ ಇದ್ದಾರೆ. ನಾವು ಇಲ್ಲಿ ದೃಶ್ಯಗಳಲ್ಲೂ ಕೂಡ ನೋಡ್ತಾ ಇರ್ಬೋದು. ಕೇಂದ್ರದ ರಾಜ್ಯ ಸಚಿವರಾದಂಥ ವಿ ಸೋಮಣ್ಣವರ ಕಾರಿಗೆ ಮುತ್ತಿಗೆ ಹಾಕುವಂತ ಯತ್ನನೂ ಕೂಡ ಇಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ತಾ ಇದ್ದಾರೆ. ಯಾಕಂತಂದ್ರೆ ಹಿಟ್ನಾಳಲ್ಲಿ ಮೇಲ್ಸೇತುವೆ ಕಾಮಗಾರಿ ಏನ್ ನಡೀತಾ ಇತ್ತು, ಈ ಕಾಮಗಾರಿಗೆ ಇಂದು ಶಂಕುಸ್ಥಾಪನೆ ಮಾಡಬೇಕಾಗಿತ್ತು. ಆದ್ರೆ ಇಲ್ಲಿ ಕೇವಲ ವಿ ಸೋಮಣ್ಣವರ ಹೆಸರಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಶಿವರಾಜ್ ತಂಗಡಿಗೆ ಅವರಿಗೆ ಹೆಸರಿಲ್ಲ ಅಂತ ಹೇಳಿ ಕಾಂಗ್ರೆಸ್ ಕಾರ್ಯಕರ್ತರು ಸಾಕಷ್ಟು ಪ್ರತಿಭಟನೆ ಕೂಡ ಇಲ್ಲಿ ಮಾಡ್ತಾ ಇದ್ದಾರೆ. ಏನು ವಿ ಸೋಮಣ್ಣ ಅವರ ಗಾಡಿಯನ್ನು ಕೂಡ ಬಿಡದಂತ ಕಾರ್ಯಕರ್ತರು ಪ್ರತಿಭಟನೆ ನಡೆಸ್ತಾ ಇದ್ದಾರೆ. ಅದೇ ರೀತಿಯಾಗಿ ಇಲ್ಲಿರುವಂತ ಏನು ಸ್ಟೇಜ್ ಇದೆ, ಆ ಸ್ಟೇಜ್ ನಲ್ಲಿರುವಂತ ಚೇರ್ಗಳನ್ನು ಕೂಡ ಎತ್ತಾಕಿದ್ದಾರೆ. ಇಂಥ ಕಾಂಗ್ರೆಸ್ ಕಾರ್ಯಕರ್ತ ಸರ್ ಇದು ಉದ್ದೇಶಪೂರ್ವಕವಾಗಿ ಮಾಡ್ತಾ ಇದ್ದಾರೆ. 100ಕ್ಕೆ 100 ಉದ್ದೇಶಪೂರ್ವಕವಾಗಿ ಮಾಡ್ತಾ ಇರ್ತಕ್ಕಂಥ ಪಾಪದ ಕೆಲಸ. ಅವ್ರಿಗೆ ತಡ್ಕೊಳಕ್ ಆಗ್ತಾ ಇಲ್ಲ. ರಾಜ್ಯ ಸರ್ಕಾರ ಏನು ನಡೀತಾ ಇಲ್ಲ. ಭಾರತ ಸರ್ಕಾರದಿಂದ ನಾವು ನೂರಾರು ಕೋಟಿ ರೂಪಾಯಿಗಳು ತಂದು ಇವತ್ತು ಕೆಲಸ ಮಾಡ್ತಾ ಇದ್ದೀವಿ. ಇವತ್ತು 12,900 ಕೋಟಿ ರೂಪಾಯಿ ಕೆಲಸ ಕಲ್ಯಾಣ ಕರ್ನಾಟಕದಲ್ಲಿ ನಡೀತಾ ಇದೆ. ತಡ್ಕೊಳಕ್ ಆಗ್ತಾ ಇಲ್ಲ. ಅವ್ರು ಏನು ಜನಗಳ ಹತ್ರ ಮಾತಾಡಕ್ ಆಗ್ತಾ ಇಲ್ಲ. ಈ ಒಂದು LC ಗೇಟ್ 77 ಏನಿದೆ 50% ದುಡ್ಡು ಕೊಡ್ತೀನಿ ಅಂತ ಮಾಡಿದ್ರು, ಅದು ವಾಪಸ್ ತಗೋಬಿಟ್ರು. ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ ಅಂತ ಅದು ಹಣವನ್ನು ನಾವೇ ಕೊಟ್ಟು ಭಾರತ ಸರ್ಕಾರದಿಂದನೇ ನರೇಂದ್ರ ಮೋದಿ ಸಾಹೇಬ್ರ ಇದಕ್ಕೆ ಆದೇಶ ಮಾಡಿಸಿ ಇವತ್ತು 100ಕ್ಕೆ 100 ನಾವೇ ಕೆಲಸ ಮಾಡೋ ಕಾಲಕ್ಕೆ ನಮ್ಮ ಹೆಸರು ಹಾಕಿಲ್ಲ ಅಂದರು. ಅಲ್ಲಿ ಬಂದು ನೋಡಿದ್ರೆ ಎಲ್ಲರದ್ದು ಹೆಸರು ಹಾಕಿದ್ದಾರೆ. ಪ್ರೋಟೋಕಾಲ್ ಪ್ರಕಾರ ಪ್ರತಿಯೊಂದು ಮಾಡಿದ್ದಾವೆ. ಯಾವುದೋ ಒಂದು ಸಣ್ಣದು ಪ್ರೋಟೋಕಾಲ್ ಉಲ್ಲಂಘನೆ ಮಾಡಿಲ್ಲ. ಎಲ್ಲೋ ಒಂದು ಕಡೆ ಮೈ ಪರ್ಚ್ಕೊಳ್ಳೋ ಕೆಲಸಕ್ಕೆ ಆಗ್ತಾ ಇರೋ ಕೆಲಸನ ತಡ್ಕೊಳಕ್ ಆಗ್ದಿರಾ ಅಲ್ಲ. ಅದಕ್ಕೆ ಇದು ಅವ್ರದ ಕೊನೆ ಅಂತ ಬಂದಿದೆ. ಇವ್ರ ಪರಿಸ್ಥಿತಿ ಕೊನೆಗೆ ಬಂದಿದೆ. ಜನಾನೇ ಉತ್ತರ ಕೊಡ್ತಾರೆ. ಒಟ್ಟಾರೆ ಹೇಳ್ಬೇಕಂತಂದ್ರೆ ವಿ ಸೋಮಣ್ಣ ಅವರು ಇದೊಂದು ರಾಜಕೀಯ ಉದ್ದೇಶಕ್ಕಾಗಿ ಈ ರೀತಿ ಮಾಡ್ತಾ ಇದ್ದಾರೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಕ್ಯಾಮರಾಮನ್ ಶಂಕರ್ ಜೊತೆ ಮಂಜು ಪತ್ತಾರ್, ರಿಪಬ್ಲಿಕ್ ಕನ್ನಡ, ಕೊಪ್ಪಳ.